ಒಂದ್ಸಲ ಅಲ್ಲ ಎರಡ್ ಸಲ ಅಲ್ಲ ಸಾಕಷ್ಟು ಬಾರಿ ಈ ರೀತಿಯಾದಂತಹ ಪ್ರಕರಣಗಳು ಮರುಕಳಿಸ್ತಾನೆ ಇದಾವೆ. ಈ ರೀತಿ ಅಂದ್ರೆ ಆ ಮರಗಳು ಬಿದ್ದು ಸಾವನ್ನಪ್ತಾ ಇರುವಂತವರ ಸಂಖ್ಯೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನುವಂತ ರೀತಿಯಲ್ಲಿ ಮರ ಬಿದ್ದ ಒಂದು 2-3 ದಿನಗಳ ಕಾಲ ಎಲ್ಲ ಕಡೆ ಸರ್ವೆ ಅದು ಇದು ನಾವೇನೋ ಮಾಡ್ತಾ ಇದೀವಿ ಅಂತ ಬಿಂಬಿಸ್ಕೊಳ್ತಾರೆ ಬಿಟ್ರೆ ಅದೇ ರಾಗ ಅದೇ ಹಾಡು ಅನ್ನುವಂತ ರೀತಿಯಲ್ಲಿ ಸೈಲೆಂಟ್ ಆಗ್ತಾ ಇರುವಂತದ್ದು. ಇಲ್ಲಿ BBMP ಅನ್ನುವಂತ ಹೆಸರನ್ನ ಚೇಂಜ್ ಮಾಡಿ GBA ಮಾಡಿದ್ರು, 5 ಪಾಲಿಕೆ ಮಾಡಿದ್ರು, 398 ವಾರ್ಡ್ಗಳನ್ನ ಮಾಡ್ತಾ ಇದ್ದಾರೆ ಬಿಟ್ರೆ ಇನ್ನೇನು ಚೇಂಜ್ ಆಗ್ತಾ ಇಲ್ಲ. ಹೆಸರು ಚೇಂಜ್ ಆಗ್ತಾ ಇದೆ, ಆ ವ್ಯವಸ್ಥೆ ಚೇಂಜ್ ಆಗ್ತಾ ಇದೆ ಬಿಟ್ರೆ ಅಭಿವೃದ್ಧಿ ವಿಚಾರ ಅನ್ನುವಂಥದ್ದು ಶೂನ್ಯ ಆಗ್ತಾ ಇದೆ. ಅಲ್ಲಿ ಇರುವಂತ ಸಮಸ್ಯೆಗಳನ್ನ ಸರಿಪಡಿಸಬೇಕಾದಂತ ಕೆಲಸನೂ ಕೂಡ ಆಗ್ತಾ ಇಲ್ಲ. ಬೆಂಗಳೂರಿಗರು ಒಂದು ವಿಚಾರಕ್ಕ 2 ವಿಚಾರಕ್ಕ 100 ವಿಚಾರಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸುವಂತಾಗಿದೆ. ಬೆಂಗಳೂರಿನಲ್ಲಿ ರಸ್ತೆಗಳಿದ್ರೆ ಜೀವಕ್ಕಿಲ್ಲ ಗ್ಯಾರಂಟಿ. ಬಲಿಗೆ ಕಾಯ್ತಾ ಇದ್ದಾವೆ ಗುಂಡಿಗಳು ಮತ್ತು ಮರಗಳು. ಮಾಡದ ತಪ್ಪಿಗೆ ಅಮಾಯಕ ಜೀವಗಳು ಹೋಗ್ತಾ ಇದೆ. ಬೆಂಗಳೂರಿನಲ್ಲಿ ಮರ ಬಿದ್ದು ಯುವತಿ ಸಾವನ್ನಪ್ಪಿದ್ದಾರೆ. ಜೀವಕ್ಕೆ ಮಾರಕವಾಗ್ತಾ ಇರುವಂಥದ್ದು ರಸ್ತೆ ಗುಂಡಿಗಳು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಮಾಯಕರು ಬಲಿಯಾಗ್ತಾ ಇದ್ದಾರೆ. ಇನ್ನೆಷ್ಟು ಬಲಿಬೇಕು? ಎಚ್ಚೆತ್ತುಕೊಳ್ಳದಂತ ಸಂದರ್ಭ ಇದು. ಎಚ್ಚೆತ್ಕೊಳ್ಬೇಕಾಗಿತ್ತು, ಆದರೆ ಎಚ್ಚೆತ್ಕೊಳ್ತಾ ಇಲ್ಲ. ಪ್ರತಿ ಬಾರಿನೂ ಕೂಡ ಅಷ್ಟೇ, ಮಾಧ್ಯಮದಲ್ಲಿ ತೋರಿಸ್ತಾನೆ ಇದೀವಿ, ನಿರಂತರವಾಗಿ ತೋರಿಸ್ತಾ ಇರ್ತೀವಿ. ಒಬ್ರು ಕೂಡ ಲೋಗ್ ಮೂಸ್ ನೋಡಲ್ಲ. ಅಮಾಯಕರ ಪ್ರಾಣಕ್ಕೆ ಕುತ್ತು ತರ್ತಾ ಇದೆ ಅವ್ಯವಸ್ಥೆ. ಡೇಂಜರ್ ಸಿಟಿ ಆಗ್ತಾ ಇದೆ ಗ್ರೇಟರ್ ಬೆಂಗಳೂರು. ಗ್ರೇಟರ್ ಬೆಂಗಳೂರು ಎಷ್ಟು ಮಟ್ಟಿಗೆ ಡೇಂಜರ್ ಅನ್ನುವಂಥದ್ದನ್ನ ತೋರಿಸ್ತಾ ಇದೆ. ಯಾಕೆಂದ್ರೆ ಒಂದು ರೋಡಲ್ಲಾದ್ರೂ ನೆಟ್ಟು ಓಡಾಡುವಂತ ಪರಿಸ್ಥಿತಿ ಇದೆಯಾ? ಇಲ್ಲ. ಒಂದು ಆ ಗುಂಡಿ ತಪ್ಸಕ್ ಹೋದ್ರೆ ಮತ್ತೆಲ್ಲೋ ಬಿದ್ದು ಸಾಯ್ಬೇಕು, ಇಲ್ಲ ಅಲ್ಲಿ ಕೆಳಗಡೆ ಗುಂಡಿ ನೋಡ್ಕೊಂಡು ಹೋಗ್ತಾ ಇದ್ರೆ ಇನ್ನೆಲ್ಲೋ ಮೇಲ್ಗಡೆಯಿಂದ ಮರ ಬಿದ್ದು ಸಾಯ್ಬೇಕಾಗಿದೆ. ಅಂತ ಪರಿಸ್ಥಿತಿ ಬಂದು ಒದಗಿರುವಂಥದ್ದು ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ. ಇದು ನವರಂಗ್ ಸರ್ಕಲ್ ಹತ್ರ ಬಿದ್ದಿರುವಂತ ಒಂದು ಮರ, ಬೃಹತ್ ಆದಂತ ಮರ. ಕಾಮನ್ ಸೆನ್ಸೇ ಇಲ್ಲದೆ ಇರುವಂತ ಅಧಿಕಾರಿಗಳಿದ್ದಾರೆ. ಆ ಬೃಹತ್ ಮರದ ಪಕ್ಕ ಗುಂಡಿ ತೋಡಿದಾನ ಅವನು. ಗುಂಡಿ ತೋಡಿದ್ದು ಅಭಿವೃದ್ಧಿ ಕೆಲಸಕ್ಕಲ್ಲ, ಅಲ್ಲಿ ಜನರಿಗೆ ಗುಂಡಿ ತೋಡ್ದಂತಾಗಿದೆ. ಬೃಹತ್ ಮರ ಬಿದ್ದು 3 ಕಾರು, ಸುಮಾರು ಒಂದು 5-6 ಬೈಕ್ ಎಲ್ಲ ಜಖಮಾಗಿದ್ದಾವೆ. ಒಂದು 4-5 ಜನಕ್ಕೆ ಏಟಾಗಿದೆ. ಅದು ದೊಡ್ಡ ಪ್ರಮಾಣದಲ್ಲಿ ಏಟಾಗಬೇಕಾಗಿತ್ತು, ಆದರೆ ಅಲ್ಲಿ ವೈರ್ಗಳೆಲ್ಲ ಇದ್ದಿದ್ದಂಥ ಹಿನ್ನೆಲೆಯಲ್ಲಿ ತಡ್ಕೊಂಡು ನಂತರ ಕೆಳಗೆ ಬಿದ್ದಿರುವಂಥದ್ದು ಮರ. ಇಲ್ಲ ಅಂದಿದ್ರೆ ದೊಡ್ಡ ಅನಾಹುತವೇ ಆಗಿರೋದು. ಆ ರೋಡ್ ಬೇರೆ ಬ್ಲಾಕ್ ಆಗಿದ್ದಂಥ ಹಿನ್ನೆಲೆಯಲ್ಲಿ ದೊಡ್ಡ ಅನಾಹುತ ಕೂಡ ತಪ್ಪಿದಂತಾಗಿದೆ. ಇದು ಬೆಂಗಳೂರಿನ ಪರಿಸ್ಥಿತಿ. ಇದ್ರ ಬಗ್ಗೆ ಮಾತನಾಡೋಣ. ಪಟೇಲ್ರೆ, ಹೆಸರು ಚೇಂಜ್ ಮಾಡಿದ್ರೆ ಅಷ್ಟೇ ಬದಲಾವಣೆ ಆಗೋದಿಲ್ಲ. DK ಶಿವಕುಮಾರ್ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನಮ್ಮ ಸಾಧನೆ ಹೆಂಗಿರ್ಬೇಕಪ್ಪ ಅಂದರೆ ಮಾತಲ್ಲ, ನಾವು ಮಾಡುವಂಥ ಕೆಲಸದಲ್ಲಿ ಇರಬೇಕು ಅಂತ. ಇದೇನಾ ಇವ್ರು ಮಾಡ್ತಾ ಇರೋದು ಕೆಲಸ ಅಂತ? ಯಾರು ಈ ಜೀವಕ್ಕೆಲ್ಲ ಯಾರು ಬೆಲೆ ಕೊಡ್ತಾರೆ? ಯಾರು ಹೊಣೆ ಆಗಾದ್ರೆ? ಇದೆಲ್ಲ ಕಾಣಿಸಲ್ವ ಇವ್ರಿಗೆ ಅಂತ? ಕರ್ನಾಟಕದ ಹೈಕೋರ್ಟು ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕು. ಸಾವಿಗೆ ಯಾರು ಹೊಣೆ ಅಂತ ಹೇಳಿದ್ರೆ BBMPಯ ಕಮಿಷನ್ ಆಗಿರ್ತಕ್ಕಂಥ ಮಹೇಶ್ವರ ರಾವ್, BBMPಯ ಇನ್ನೋರ್ವ GBA ಕಮಿಷನ್ ಆಗಿರ್ತಕ್ಕಂಥ ಮಹೇಶ್ವರ ರಾವ್ ಮತ್ತು GBA ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ತುಷಾರ್ ಗಿರ್ನಾಥ್ ಮತ್ತು ಆ ವಾರ್ಡ್ನ ಎಂಜಿನಿಯರ್, ಈ ಮೂವರನ್ನು ಕೂಡ ಕೊಲೆ ಕೇಸ್ದಡಿ FIR ಹಾಕಿ ಇವರು ಅಕ್ಯೂಸ್ಡ್ ನಂಬರ್ 1 ತುಷಾರ್ ಗಿರ್ನಾಥ್, ಅಕ್ಯೂಸ್ಡ್ ನಂಬರ್ 2 ಮಹೇಶ್ವರ ರಾವ್ ಮತ್ತು ಅಕ್ಯೂಸ್ಡ್ ನಂಬರ್ 3 ಆ ವಾರ್ಡ್ನ ಎಂಜಿನಿಯರ್ ಯಾರಿರ್ತಾರೆ ಇವ್ರನ್ನ ಮಾಡಿ ಇವ್ರನ್ನ ಜೈಲಿಗೆ ಕಳಿಸ್ಬೇಕು. ಇದು ಯಾರಿಂದಲೂ ಪರಿಹಾರ ಇಲ್ಲ. ಈ ರಾಜ್ಯದ ಘನವೆತ್ತ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿ ಇವರನ್ನು ಕೊಲೆ ಕೇಸ್ನಡಿ ಜೈಲಿಗೆ ಹಾಕಿದರೆ ಖಂಡಿತ ಇದಕ್ಕೆ ಪರಿಹಾರ ಸಿಗುತ್ತೆ, ಎಲ್ಲರೂ ಎಚ್ಚೆತ್ತುಕೊಳ್ತಾರೆ ಅನ್ನೋದು ಮೊದಲನೇದಾಗಿ ಹೇಳ್ಬೋದು. ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯಗೊಂದು ಕಾಮನ್ ಸೆನ್ಸ್ ಇದೆ. ಒಂದು ಮರ ಬೇರೆ ಹೋಗ್ಬೇಕಂದ್ರೆ ಅಡಿ ಅದಕ್ಕೆ ಅವಕಾಶವನ್ನು ಕೊಡಬೇಕು. ನೀವು ಬೆಂಗಳೂರನ್ನ ಗಮನಿಸಿ, ಇವರೆಲ್ಲ ಎಜುಕೇಟೆಡ್ಸು, ಎಲ್ಲ ಡಬಲ್ ಡಿಗ್ರಿಗಳು ಮಾಡಿರ್ತಕ್ಕಂಥವ್ರು. ಇವರು ಜನರ ಲಂಚದ ಹಣ ಏಸಿಗೆ ತಿನ್ನೋಕೆಲ್ಲ ಗೊತ್ತಿರುತ್ತೆ. ಒಂದು ಕಾಮನ್ ಸೆನ್ಸ್ ನಿಮಗೆ. ಒಂದು ಮರ, ಒಂದು ಗಿಡ ಇದ್ರೆ ಸುತ್ತ ಅದಕ್ಕೆ ಜಾಗವನ್ನು ಬಿಡಬೇಕು. ನಿಮಗೆ ಅದು ಸುತ್ತ ಅದಕ್ಕೆ ಕಾಂಕ್ರೀಟ್ ಹಾಕಿದ್ದಾರೆ, ಮತ್ತು ಕೆಲವು ಕಡೆ ತಾರ್ ಹಾಕಿರ್ತಕ್ಕಂಥದ್ದು. ಆ ಮರ ಬೇರೆ ಹೋಗ್ಲಿಕ್ಕೆ ಅವಕಾಶ ಎಲ್ಲಿದೆ? ಬೇರೆ ಹೋಗ್ಲಿಕ್ಕೆ ಅವಕಾಶಗಳು ಎಲ್ಲೂ ಇಲ್ಲ. ಆ ಸುತ್ತಲೇ ಅಲ್ಲೇ ಆಡ್ಕೊಳ್ಳುತ್ತೆ ಮತ್ತು ನಿಮಗೆ ಗಾಳಿ ಬಂದಾಗ, ಮಳೆ ಬಂದಾಗ ಅನಿವಾರ್ಯವಾಗಿ ಅಲ್ಲಿ ಬೇರೆ ಅಡಿ ಹೋಗಿರಲ್ಲ, ಆ ಪೋರ್ಸಿಗೆ ಆಟೋಮೆಟಿಕಲಿ ಮರ ಬೀಳುತ್ತೆ. ಇದು ಮತ್ತೊಂದು ಕಡೆ ಸಾಮಾನ್ಯವಾಗಿ ಮಳೆಗಾಲ ಬರೋಕ್ಕಿಂತ ಮುಂಚೆ BBMP ಅನ್ನೋದು 6 ತಿಂಗಳು ಮೊದಲು ಅವರು ತಯಾರಿಯನ್ನು ಮಾಡ್ಕೋಬೇಕು. ಎಲ್ಲೆಲ್ಲಿ ರಂಬೆ ಕೊಂಬೆಗಳಿರ್ತವೆ, ಸೂಕ್ಷ್ಮವಾದ ಮರಗಳಿವೆ, ಬೀಳುವಂಥ ಪರಿಸ್ಥಿತಿ ಇರುತ್ತೆ, ಅಂಥವನ್ನು ಮೊದಲೇ ಇವರು ಕಟ್ ಮಾಡಬೇಕು. ಇವರು ಯಾವ ರೀತಿ ಅಂದರೆ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಆಗಷ್ಟೇ ಓಡೋಗಿ ಬಾವಿ ಹುಡುಕುವಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದಕ್ಕೆ ಸಪರೇಟ್ ಡಿಪಾರ್ಟ್ಮೆಂಟ್ ಇದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಬೇರೆ. ಸುಮ್ಮನೆ
ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ, ಇದ್ರ ಜವಾಬ್ದಾರಿ ಯಾರದು ಸರ್? ಈಗ GBA ಜವಾಬ್ದಾರಿ ಇದೆ. ಇದಕ್ಕೆ ಅಧಿಕಾರಿಗಳು ಮೂಲ ಹೊಣೆ ಆಗಿರ್ತಕ್ಕಂಥದ್ದು. ನಿಮ್ಗೆ ಇಡೀ ಬೆಂಗಳೂರನ್ನು ನೀವು ರಸ್ತೆಗಳು ನೋಡಿ, ಸಾಮಾನ್ಯವಾಗಿ ರಸ್ತೆಗಳನ್ನು ವಿಸ್ತರಣೆ ಮಾಡ್ತಾರೆ. ನಿಮಗೆ ಚರಂಡಿಯನ್ನು ಮಾಡ್ತಾರೆ, ಚರಂಡಿ ಬಾಕ್ಸ್ ಐಟಮ್ ಥರ ಮಾಡಿ ನೀರು ಹೋಗೋದು ಕಡಿಮೆ. ಮೊದಲು ದೊಡ್ಡ ದೊಡ್ಡ ಚರಂಡಿಗಳಿದ್ವು, ಅದನ್ನ ಕ್ಲೀನ್ ಮಾಡಿ ನೀರು ಸರಾಗವಾಗಿ ಹೋಗಬೇಕಲ್ಲ, ಅದು ಬಿಟ್ಟು ಇವರು ದುಡ್ಡು ಹೊಡಿಬೇಕಲ್ಲ. ಈ GBA ಅಧಿಕಾರಿಗಳು, ಸಂಬಂಧಪಟ್ಟ ಕಾಂಟ್ರಾಕ್ಟರ್ಗಳು ನಿಮಗೆ ದಿನೇ ದಿನೇ ನೀವು ನೀರು ಹರಿಯೋ ಜಾಗದಲ್ಲಿ ಚಿಕ್ಕದು ಕಾಲುವೆಗಳ ಥರ ಮಾಡ್ತಿದ್ದಾರೆ. ಇದರಿಂದ ಮತ್ತೆ ಅಲ್ಲಿ ನೀರು ಬ್ಲಾಕ್ ಆಗುತ್ತೆ, ಸುತ್ತ ನೀರು ತುಂಬಿಕೊಳ್ಳುತ್ತೆ. ಆ ಮರದಲ್ಲಿ ಬೇರು ಅಡಿ ಹೋಗಿರಲ್ಲ, ಅನಿವಾರ್ಯವಾಗಿ ಗಾಳಿ ಬಂದಾಗ ಆ ಮರ ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗಾಗಲೇ ನಿಮಗೆ ಮೊನ್ನೆ ಒಂದು ವಾರದೊಂದು ಇನ್ಸಿಡೆಂಟು ಆಯಿತು. ಯಾರೋ ಒಬ್ಬರು ಯುವತಿಯೊಬ್ಬರು ಗುಂಡಿ ತಪ್ಪಿಸ್ಲಿಕ್ಕೆ ಹೋಗಿ ಪಕ್ಕದಲ್ಲಿ ಹೋಗಿ ಗುಂಡಿ ಹೋಗಿ ಪಕ್ಕದಲ್ಲಿದ್ದರು, ಹಿಂದ್ಗಡೆಯಿಂದ ಗುದ್ದಿ ಅವರು ಸತ್ತೋದ್ರು. ನಿನ್ನೆ ಕೀರ್ತನನ ಮರದ ಕೊಂಬೆ ಬಿದ್ದು ಸತ್ತೋದ್ರು. ಕನಿಷ್ಠ ನನಗನ್ಸುತ್ತೆ ಗುಂಡಿ ಮತ್ತು ಮಳೆ ಅವಾಂತರ ಮತ್ತು BBMP ರಿಲಾಕ್ಸಿಂದ ಕನಿಷ್ಠ 6 ತಿಂಗಳಿಂದ ಲೆಕ್ಕಕ್ಕೆ ಸಿಕ್ಕಿರೋದು ಸುಮಾರು 10ಕ್ಕೂ ಹೆಚ್ಚು ಸಾವುಗಳು. ಅದು ಲೆಕ್ಕಕ್ಕೆ ಸಿಗ್ದಿರ್ತಂಥವು ಸಾವುಗಳು ಇನ್ನೂ ಗೊತ್ತಿಲ್ಲ. ಆದರೆ ನಾನು ಹೇಳ್ತಿರ್ತಕ್ಕಂಥದ್ದು, ಇವರಿಗೆ ಬೇಜವಾಬ್ದಾರಿ ಆಗಿರ್ತಕ್ಕಂಥ ಈ GBA ಮುಖ್ಯ ಆಯುಕ್ತರು ಮತ್ತು ಆಯುಕ್ತರು ಸಂಬಂಧಪಟ್ಟ ವಾರ್ಡ್ನ ಎಂಜಿನಿಯರ್ ಅವ್ರ ಮೇಲೆ ಕೊಲೆ ಕೇಸ್ ನಡಿ FIR ಹಾಕಿ ಅವ್ರನ್ನ ಒಳಗೆ ಕಳಿಸಿದ್ರೆ ಖಂಡಿತ ಅಧಿಕಾರಿಗಳು ಮೊದಲು ಎಚ್ಚೆತ್ಕೊಳ್ತಾರೆ. ಯಾಕಂತೇಳಿದ್ರೆ ಅವ್ರೇನು ಫ್ರೀ ಮಾಡ್ತಾ ಇಲ್ಲ. ನಮ್ಮ ಸಂಬಳದಲ್ಲಿ ನಾವು ಕೊಡ್ತಕ್ಕಂಥ ತೆರಿಗೆ ದುಡ್ಡಿನಲ್ಲಿ ಅವರು ಸಂಬಳ ತಗೊಂಡು ಅವರು ಏನು ಕೆಲಸವನ್ನು ಮಾಡ್ತಿರೋದು, ಅವರು ಮನೆಯಿಂದ ದುಡ್ಡು ತಂದು ಹಾಕಿ ಕೆಲಸ ಮಾಡ್ತಿಲ್ಲ. ಇವರಿಗೆ ಸರ್ಕಾರ ಅವರಿಗೆ ಎಲ್ಲ ರೀತಿಯ ಸಕಲ ಸೌಲಭ್ಯಗಳು ಕೊಟ್ಟಿರ್ತಕ್ಕಂಥದ್ದು, ಕಚೇರಿ ಕೊಟ್ಟಿದೆ, ಆಳು ಕಾಳು ಕೊಟ್ಟಿರ್ತಾರೆ. ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಎಲ್ಲಿ ಹೆಂಗೆ ದುಡ್ಡು ಹೊಡೆಯೋದು, ಯಾವ ರೀತಿ ಪ್ಲ್ಯಾನ್ ಮಾಡೋದು, ಈ ಇದರಲ್ಲಿ ಬ್ಯುಸಿಯಾಗಿದ್ದಾರೆ. ಹಾಗಾಗಿ ನಿಮಗೆ ಇದೇ ಥರ ಮುಂದೆ ಹೋದರೆ ಬಹುಶಃ ಜನರು ಮುಂದೊಂದು ದಿನ ಬೀದಿಗಿಳಿತಾರೆ. ಬೀದಿಗಿಳಿದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇವರೆಲ್ಲ ಅನ್ಕೊಂಡಿದ್ದಾರೆ ನಾವು ಏನು ಬೇಕಾದರೂ ಮಾಡ್ಬೋದು ಅಂತ. ಇವರೆಲ್ಲ IAS ಮಾಡಿದ್ದಾರೆ ರೀ. IASಗೆ ಅದರದ್ದೇ ಆದ ಮೌಲ್ಯ ಇದೆ. ಇವರೆಲ್ಲ ಏನು ಮಾಡಬೇಕು? ಇವರು ಮಾದರಿ ಆಗಬೇಕು. ಅದು ಬಿಟ್ಟು ಇವರು BBMP ಆಫೀಸಲ್ಲಿ ರಾಜಕೀಯ ಮಾಡ್ಕೊಂಡು ದುಡ್ಡು ಆಡ್ಕೊಂಡು ಭ್ರಷ್ಟಾಚಾರ ಮಾಡ್ಕೊಂಡಿದ್ದಾರೆ. ಈ ಸಾವಿಗೆ ಯಾರು ಹೊಣೆ ಅಂತ ನೀವು ಕೇಳಿದ್ರೆ ಹೊಣೆ ಇವರೇ ಹೊಣೆ ಆಗಿರ್ತಕ್ಕಂಥದ್ದು. ಮತ್ತು ನಮ್ಮನ್ನು ಆಳ್ತಕ್ಕಂಥ ಸರ್ಕಾರ ಕೂಡ ಹೊಣೆ ಆಗಿರ್ತಕ್ಕಂಥದ್ದು. ಸರ್ಕಾರಿ ಕೊಲೆ ಇದ್ದಂಗೆ ಇದು. ಎಸ್, ಅಫ್ಕೋರ್ಸ್. ಎಸ್, ಗುಡಿಲಿ 5 ಪಾಲಿಕೆಯನ್ನು ಮಾಡಿದ್ರು, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಇಟ್ಟರು, 100 ಜನ ಅಧಿಕಾರಿಗಳು, ಕೋಟ್ಯಾಂತರ ಸಂಬಳ ಮತ್ತು ಒಂದು ಕಡೆ ಸಾವಿರಾರು ಕೋಟಿ ಅನುದಾನ ಎಲ್ಲ ಕೊಡ್ತಾರೆ. ಯಾರು ಜೇಬಿಗೆ ಹೋಗುತ್ತೆ ಅಂತ ಅದಕ್ಕೆ ಸ್ಪೆಷಲೈಸ್ ಇರುವಂಥ ಅಧಿಕಾರಿಗಳನ್ನು ಹಾಕಿದ್ದಾರೆ. ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಮೋಸ್ಟ್ ಪ್ರಾಬಬ್ಲಿ ನಮ್ಮ ಬೆಂಗಳೂರಿನಲ್ಲಿ ವಿಧಾನಸೌಧದ ರೋಡು, ಅಲ್ಲಿರುವಂಥ ವ್ಯವಸ್ಥೆ, ಸದಾಶಿವನಗರ ಏರಿಯಾ, DK ಶಿವಕುಮಾರ್ ಅವರ ಮನೆ ಮುಂದೆ, ಸಿದ್ದರಾಮಯ್ಯನವರ ಮನೆ ಮುಂದೆ ವ್ಯವಸ್ಥೆ ಸರಿ ಇರೋದು ಬಿಟ್ಟರೆ ಇನ್ನೆಲ್ಲ ಕಡೆನೂ ಇಂಥದ್ದೇ ಪರಿಸ್ಥಿತಿ ಅಂತ ಕಾಣಿಸುತ್ತೆ. ಒಂದೇ ಒಂದು ರೋಡ್ ನೆಟ್ಟಿಗಿರೋದು ಸಿಗಲ್ಲ. ನೀವು GBA ಅಂತ ಹೇಳಿದಾಗೆಲ್ಲ ಪೃಥ್ವಿ ನನಗೆ GPA ಅಂತ ಕೇಳಿಸ್ತಾ ಇರುತ್ತೆ. ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅನ್ನೋಕ್ಕಿಂತ ಜನರಲ್ ಪವರ್ ಆಫ್ ಅಟಾರ್ನಿ ಅಂತ ಅನಿಸ್ತಾ ಇರುತ್ತೆ. ಯಾರಿಗೆ ಜನರಲ್ ಪವರ್ ಆಫ್ ಅಟಾರ್ನಿ ಕೊಟ್ಟಿರುವಂಥದ್ದು? ಅಸಡ್ಡೆಗೆ ಕೊಟ್ಟಿರುವಂಥದ್ದು, ಜನರ ಒಂದು ಜನಜೀವನ ಮಟ್ಟವನ್ನು ಕುಸಿತ ಮಾಡೋದಂಥ ಅಧಿಕಾರಿಗಳಿಗೆ ಕೊಟ್ಟಿರುವಂಥದ್ದು, ರಸ್ತೆಗಳ ಗುಣಮಟ್ಟವನ್ನು ಕುಸಿತ ಮಾಡೋದಕ್ಕೆ ಕೊಟ್ಟಿರುವಂಥದ್ದು, ಜನಜೀವನವನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡೋದಕ್ಕೆ ಕೊಟ್ಟಿರುವಂಥದ್ದು, ಈ ರೀತಿಯಾಗಿ ಸಾವು ನೋವುಗಳಿಗೆ ಕೊಟ್ಟಿರುವಂಥದ್ದು, ಅಂದರೆ ಅವ್ಯಾಹತವಾಗಿ ಭ್ರಷ್ಟಾಚಾರವನ್ನು ಮಾಡೋದಕ್ಕೆ ಕೊಟ್ಟಿರೋದ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಈಗ ಪಟೇಲ್ ಹೇಳ್ತಾ ಇದ್ರು ಕೋರ್ಟಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ. ಖಂಡಿತವಾಗಿಯೂ ಹೈಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡಬಹುದಾಗಿದ್ರೆ ಅದಕ್ಕೆ ಇಲ್ಲಿ ಸರ್ಕಾರ ಅನ್ನುವಂಥದ್ದು ಯಾಕೆ ಬೇಕು ಕರ್ನಾಟಕ ರಾಜ್ಯದಲ್ಲಿ, ಅಥವಾ ನಮ್ಮ ದೇಶದಲ್ಲಿ ಸರ್ಕಾರಗಳ ಹೊಣೆಗಾರಿಕೆ ಏನು? ಈಗ ನಾವು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಇರ್ತಾರೆ, ಇಲ್ಲಿ ಸಾಕಷ್ಟು ಅಧಿಕಾರಿಗಳಿದ್ದಾರೆ. ಆ ಅಧಿಕಾರಿಗಳು ಯಾರು ಅಂಡರಲ್ಲಿ ಬರ್ತಾರೆ? ಯಾಕೆ ಬೆಂಗಳೂರಿನಲ್ಲಿ BBMP ಎಲೆಕ್ಷನ್ ಇಲ್ಲಿವರೆಗೂ ಕೂಡ ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಒಬ್ಬ ಕಾರ್ಪೊರೇಟರ್ ಇದ್ರೆ ಹೋಗಿ ಆ ಏರಿಯಾದವ್ರು ಕೇಳ್ತಾರೆ, ನೀನು ಯಾಕಪ್ಪ ನೀನು ವೋಟ್ ಹಾಕಿದ್ದೀವಿ, ನೀನು ಯಾಕೆ ಇದನ್ನು ನಾನು ಮಾಡಿಸ್ಕೊಡ್ತಾ ಇಲ್ಲ ಅಂತೇಳಿ. ಆ ಕಾರ್ಪೊರೇಟರ್ಗೆ ಗೊತ್ತಿರುತ್ತೆ ನನಗೆ ನಾಳೆ ಏನಾದರೂ ನಾನು ಇಲ್ಲಿ ಕೆಲಸ ಮಾಡದೇ ಇದ್ರೆ ನಾಳೆ ಇವ್ರು ಯಾರು ನನ್ನ ಜೊತೆಯಲ್ಲಿ ನಿಲ್ಲೋದಿಲ್ಲ ಅಂತೇಳಿ. ಯಾವಾಗ ಕಾರ್ಪೊರೇಟರ್ ಒತ್ತಾಯ ಆಗ್ತಾನೆ ಆಗ ಅಲ್ಲಿರ್ತಕ್ಕಂಥ ಆ ಏರಿಯಾದ MLA ಕೂಡ ಎಚ್ಚೆತ್ಕೊಳ್ತಾನೆ. ಆ MLA ಕೂಡ ಹೋಗಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾನೆ. ಯಾವಾಗ MLAಗಳು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕೋದಕ್ಕೆ ಶುರು ಮಾಡ್ತಾರೆ ಆವಾಗ ಖಂಡಿತವಾಗಿಯೂ ಕೂಡ ಸರ್ಕಾರ ಕೂಡ ಕಣ್ ತೆರೀಲೇಬೇಕಾಗುತ್ತೆ. ಕಣ್ಣನ್ನು ಮುಚ್ಚಿಕೊಂಡು ಎಷ್ಟು ದಿನ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ? ನಾವು ನೋಡ್ತೀವಿ, ಸೋಷಿಯಲ್ ಮೀಡಿಯಾಗಳನ್ನ ನೋಡ್ತಿರ್ತೀವಿ. ಬೆಂಗಳೂರಿನಲ್ಲಿ ನಾವು ಒಂದೇ ದಿನದಲ್ಲಿ ಎಲ್ಲ ಗುಂಡಿಗಳನ್ನ ಮುಚ್ಚಿದ್ದೀವಿ. ಎಲ್ಲಿ ಯಾವ ಗುಂಡಿಗಳನ್ನ ಮುಚ್ಚಿದ್ದಾರೆ? ಇಲ್ಲೇ ನಮ್ಮ ಆಫೀಸಿಗೆ ಬರುವಂಥ ಸಂದರ್ಭದಲ್ಲಿ ಒಂದು ವಾರದ ಕೆಳಗಡೆ ಹಾಕಿರುವಂಥ ರಸ್ತೆ ಮರುದಿನವೇ ಅದು ಸಂಪೂರ್ಣವಾಗಿ ಕಿತ್ಕೊಂಡು ಹೋಗಿದೆ. ಬರೀ ಹಳ್ಳುಗಳು ಕಾಣಿಸ್ತಾ ಇದ್ದಾವೆ, ಅದರಲ್ಲಿ ಯಾವುದೇ ಟಾರೇ ಇಲ್ಲ. ಅಂದರೆ ಕಣ್ಣು ಒರೆಸೋದಕ್ಕೋಸ್ಕರ, ಯಾರನ್ನೋ ಮೆಚ್ಚೋದಕ್ಕೋಸ್ಕರ ಕೋರ್ಟ್ ಆದೇಶ ಕೊಡುತ್ತೆ, ಕೊಟ್ಟ ತಕ್ಷಣ ಹೋಗಿ ಒಂದು ರಸ್ತೆಯನ್ನು ಗುಂಡಿ ಮುಸ್ತೀವಿ ಅಂತ ಬರೋದು. ಇಲ್ಲಿ ಪಾಸ್ಪೋರ್ಟ್ ಆಫೀಸ್ ಮುಂದೆ ನೀವು ಹೋಗುವಾಗ, ನಮ್ಮ ಆಫೀಸ್ನಿಂದ ಹೊರಡುವಂಥ ಸಂದರ್ಭದಲ್ಲಿ ಈಗ ಲಾಲ್ಬಾಗಲ್ಲಿ ಹೋಗುವಂಥ ಈ ಪಾಸ್ಪೋರ್ಟ್ ಆಫೀಸಿಗೆ ಹೋಗುವಾಗ ಮಧ್ಯ ರಸ್ತೆಯಲ್ಲಿ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಗುಂಡಿ ಪರಿಸ್ಥಿತಿ ಹೆಂಗಿದೆ ಅಲ್ಲ, ಮಧ್ಯ ರಸ್ತೆಯಲ್ಲಿ ಮಿಕ್ಕಿದ ರಸ್ತೆಗಳಲ್ಲಿ ಎಲ್ಲೂ ಕೂಡ ನಿಮ್ಗೆ ಗುಂಡಿ ಕಾಣಲ್ಲ. ಸಡನ್ ಆಗಿ ಒಂದು ಗುಂಡಿ ಕಾಣುತ್ತೆ, ಅಲ್ಲಿ ಒಂದು ಬ್ಯಾರಿಕೇಡ್ ಅನ್ನ ಹಾಕಿಡಬೇಕಾಗಿದೆ. ಅಲ್ಲಿರ್ತಕ್ಕಂಥ ಜನರೇ ಒಂದು ಬ್ಯಾರಿಕೇಡ್ ಹಾಕಿದ್ದಾರೆ. ಏನಾದರೂ ಒಬ್ಬ 2 ವೀಲರ್ನವ್ರು ಬಂದು ಗೊತ್ತಾಗದೆ ಅಲ್ಲಿ ಹೋಗ್ಬಿಟ್ರೆ ಅದನ್ನು ಬದುಕೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಒಂದೆರಡಲ್ಲ, ಎಷ್ಟಂತ ಇದನ್ನ ಲೆಕ್ಕಾಚಾರ ಹೇಳ್ತಾ ಹೋಗುವಂಥದ್ದು.
ಅಲ್ಲಿ ಬರ್ತಾರೆ, ಸರ್ಕಾರದವರು ಬರ್ತಾರೆ, ಇಲ್ಲ ನಾವು ಮಾಡಿಸ್ತಾ ಇದ್ದೀವಿ, ನಾವು ಫ್ಯೂಚರಿಗೆ ಬೇಕಾಗಿರುವಂಥ ಸಿದ್ಧತೆಯನ್ನ ಮಾಡ್ತೀವಿ ಅಂತಾರೆ, ವೈಟ್ ಟ್ಯಾಪಿಂಗ್ ಅನ್ನ ಮಾಡ್ತೀವಿ ಅಂತಾರೆ. ವೈಟ್ ಟ್ಯಾಪಿಂಗ್ ಅನ್ನ ಮಾಡುವಾಗ ಅಲ್ಲಿ ಆಗಿರ್ತಕ್ಕಂಥ ಒಂದು ಸೈಂಟಿಫಿಕ್ ಆಗಿರುವಂಥ ಸಮಸ್ಯೆಗಳನ್ನ ಗಮನಿಸ್ತಾ ಇದ್ರೆ, ಒಂದು ನೀರು ಇಂಗೋದಿಲ್ಲ, ಎರಡನೇದಾಗಿ ರಸ್ತೆ ಪಕ್ಕದಲ್ಲಿ ಇರ್ತಕ್ಕಂಥ ಮರಗಳಿಗೆ ಬೇರುಗಳಿಗೆ ನೀರೇ ಹೋಗೋದಿಲ್ಲ, ಸಂಪೂರ್ಣವಾಗಿ ಅದನ್ನು ಮುಚ್ಚಿರ್ತಾರೆ. ಹಾಗಿದ್ದಾಗ ಅಂದ್ರೆ ಆ ಮರಗಳನ್ನ ಕಡಿಲೇಬೇಕು ಅನ್ನುವಂಥ ಉದ್ದೇಶದಿಂದ ಮಾಡುವಂಥದ್ದು. ಟಿಂಬರ್ ಮಾಫಿಯಾ ಜೊತೆಯಲ್ಲಿ ಯಾರಾದರೂ ಶಾಮೀಲಾಗಿದ್ದಾರೆ ಅಧಿಕಾರಿಗಳಲ್ಲಿ, ಆ ಪ್ರಶ್ನೆಗಳನ್ನ ಕೂಡ ಕೇಳಬೇಕಾಗತ್ತೆ. ಈಗ ಪಟೇಲ್ ಹೇಳ್ತಾ ಇದ್ದಾಗೆ IAS ಅನ್ನ ಮಾಡ್ಕೊಂಡು ಬಂದು, ಇದೇನು IAS ನಲ್ಲಿ ಈಗ ಎಕ್ಸಾಮ್ಗೆ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ಇಂಟರ್ವ್ಯೂವನ್ನ ನೋಡಬೇಕು, ಒಬ್ಬೊಬ್ರು ಹೇಳುವಂತ ಮಾತುಗಳನ್ನ ಕೇಳಿದ್ರೆ ಇಡೀ ಭಾರತವನ್ನ ಒಂದು ಬಂಗಾರದ ಗುಬ್ಬಿಯನ್ನಾಗಿ ಇವ್ರು ಪರಿವರ್ತನೆ ಮಾಡ್ತಾರೆ ಅನಿಸ್ಬಿಡ್ಬೇಕು, ಇಡೀ ನಮ್ಮ ಬೆಂಗಳೂರನ್ನ ಉದ್ಧಾರ ಮಾಡ್ತಾರೆ ಅನಿಸ್ಬಿಡ್ಬೇಕು. ಆದ್ರೆ ನಿಮಗೆ ಅಧಿಕಾರ ಸಿಕ್ಕಾಗ ಏನ್ ಮಾಡ್ತಾ ಇದ್ದೀರಿ? ಕೇವಲ ಒಂದು ತಮ್ಮ ಒಂದು ಭದ್ರತಾ ಪಡೆಗಳ ವಾಹನಗಳನ್ನು ಹಾಕಿಕೊಂಡು ಕೋಟಿ ಕೋಟಿ ಕಾರ್ನಲ್ಲಿ ಹೋದ್ರೆ ಇಲ್ಲಿ ರಸ್ತೆ ಗೊತ್ತಾಗೋದಿಲ್ಲ. ನಿಮಗೆ ನಿಜಕ್ಕೂ ಕೂಡ ಮನುಷ್ಯತ್ವ ಅನ್ನೋದಿದ್ರೆ, ಏನಾದರೂ ಜವಾಬ್ದಾರಿ ಇದ್ರೆ, ಅದು ಅಧಿಕಾರಿಗಳಿರ್ಬೋದು, ಸಚಿವರಿರ್ಬೋದು, ಮುಖ್ಯಮಂತ್ರಿಗಳೇ ಇರ್ಬೋದು, ಬನ್ನಿ ಯಾರು ಈ ಒಂದು EMI ಅನ್ನ ಮಾಡಿ ಬೈಕ್ಗಳನ್ನ ಕೊಂಡ್ಕೊಂಡಿರ್ತಾರಲ್ಲ, ತಮ್ಮ ಒಂದು ಹೊಟ್ಟೆಪಾಡನ್ನು ಕಟ್ಟಿಕೊಂಡು ಈ ಕಡೆ ಮನೆ ಬಾಡಿಗೆಯನ್ನು ಕಟ್ಟಬೇಕು, ಮಕ್ಕಳ ಒಂದು ಟ್ಯೂಷನ್ ಫೀ ನೋಡ್ಕೋಬೇಕು, ಸ್ಕೂಲನ್ನು ನೋಡ್ಕೋಬೇಕು, ಜೊತೆಗೆ ಒಂದು ಗಾಡಿಯನ್ನು ತಗೊಂಡು EMI ಅಲ್ಲಿ ಗಾಡಿ ತಗೊಂಡಿರ್ತಾರಲ್ಲ, ಅಂತ ಒಬ್ಬ ಗಾಡಿಯನ್ನು ಓಡಿಸುವಂತವರ ಬೆನ್ನ ಹಿಂದೆ ಕೂತ್ಕೊಳ್ಳಿ, ಒಂದು ದಿನ ಕೂತ್ಕೊಳ್ಳಿ, ಒಂದು ದಿನ ಬೇಡ, ಒಂದು ಗಂಟೆ ಕೂತ್ಕೊಳ್ಳಿ, ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಏನಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ಅವ್ರು ಯಾಕೆ ನಮ್ಮ ಗಾಡಿಯಲ್ಲೇ ಬನ್ನಿ, ನಾವೇ ಓಡಿಸ್ತೀವಿ, ಒಬ್ರು ಯಾರಾದ್ರೂ ಹಿಂದೆ ಕೂತ್ಕೊಳ್ಳಿ, ಒಂದು ದಿನ 1 ಗಂಟೆ ನನ್ನ ಜೊತೆಯಲ್ಲಿ ಕಳೆಯಲಿ ಇವರು. ಬೆಂಗಳೂರಿನಲ್ಲಿ ಇರ್ತಕ್ಕಂಥ ರಸ್ತೆಗಳ ಪರಿಸ್ಥಿತಿ ಏನಂತ ಗೊತ್ತಾಗುತ್ತೆ. ಜನ ಫೋಟೋಗ್ರಾಫರ್ಗಳು ಇರಬೇಕು ಅವರಿಗೆ, ಅಲ್ಲ ಅದು ಕೂಡ ಏನಂದ್ರೆ ಒಂದು ಟೈಪ್ ನಾವು ಹೋಗ್ತಾ ಇದೀವಿ ವಿಸಿಟ್ ಮಾಡಕ್ಕೆ, ಹೋಗ್ತಾ ಇದ್ದಾರೆ. ಯಾವ ರಸ್ತೆಗಳಲ್ಲಿ ಹೋಗ್ತೀರಾ? ಸರಿಯಾಗಿರುವಂತ ರಸ್ತೆಯಲ್ಲಿ ಪದೇ ಪದೇ ನೀವು ಹೋಗ್ತಾ ಇದ್ದೀರಾ ಅಂದಾಗ ಆ ರಸ್ತೆನ ಕೆಲಸ ಮಾಡೇ ಮಾಡ್ತಾರೆ ಈ ಅಧಿಕಾರಿಗಳು. ಈ ಅಧಿಕಾರಿಗಳಿಗೆ ಏನಂದ್ರೆ ಜನಸಾಮಾನ್ಯರು, ನಾನು ಮೊನ್ನೆ ಕೂಡ ಈ ತಮಿಳುನಾಡು ವಿಚಾರದಾಗ ಹೇಳ್ತಾ ಇದ್ದೆ, ನಮ್ಮ ದೇಶದಲ್ಲಿ ಏನಾಗಿದೆ ಪರಿಸ್ಥಿತಿ, ಜನಸಾಮಾನ್ಯರ ಜೀವಕ್ಕೆ ಯಾವುದೇ ಬೆಲೆ ಇಲ್ಲ, ನಾಯಿಗಳಿಗೆ ಬೆಲೆ ಇದೆ ಪೃಥ್ವಿ. ಬೀದಿ ನಾಯಿಗಳಿಗೆ ಏನಾದರೂ ಅದನ್ನು ಹಿಡಿಯೋದಕ್ಕೆ ಹೋದ್ರೆ, ಅದನ್ನೇನಾದರೂ ಅದರ ಬರ್ತನ್ನು ಕಂಟ್ರೋಲ್ ಮಾಡೋದಕ್ಕೆ ಹೋದ್ರೆ ಅದಕ್ಕೆ ಆಕ್ಟಿವಿಸ್ಟ್ಗಳು ಬರ್ತಾರೆ, ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋಗ್ತಾರೆ. ಆದ್ರೆ ಇಲ್ಲಿ ವ್ಯಕ್ತಿಗಳು ಸತ್ತಾಗ, ಆ ಕೀರ್ತನ ಅನ್ನುವಂಥ ಆ ಯುವತಿ ಸತ್ತೋಗಿದಾರಲ್ಲ, ಅವರ ಮನೆಯಲ್ಲಿ ಏನಾಗ್ತಾ ಇರುತ್ತೆ, ಆ ಮನೆಯಲ್ಲಿ ಆಗುವಂತ ಅವರ ದುಃಖದ ಕಣ್ಣೀರಿನಲ್ಲಿ ಇವರು ಪನ್ನೀರ್ ಆಗುತ್ತಾ ಇವರಿಗೆ? ಅವರ ಮನೆಯಲ್ಲಿ ಇರ್ತಕ್ಕಂಥ ಶ್ರಾದ್ದದ ಊಟವನ್ನ ಮಾಡೋದಕ್ಕೆ ಇವರಿಗೆ ಏನಾದ್ರು ಪಾರ್ಟಿ ಊಟ ಆಗುತ್ತಾ ಈ ಅಧಿಕಾರಿಗಳಿಗೆ? ಯಾರು ಇವರನ್ನ ಪ್ರಶ್ನೆ ಮಾಡಬೇಕು? ಎಷ್ಟಂತ ಪ್ರಶ್ನೆ ಮಾಡೋದು? ಮಾಧ್ಯಮಗಳು ಮಾಡ್ತಾ ಇದೀವಿ, ನಮ್ಮ ಕೆಲಸವನ್ನ ನಾವು ಮಾಡ್ತಾ ಇದೀವಿ, ನಿರಂತರವಾಗಿ ಮಾಡ್ತಾ ಇದೀವಿ. ಇದಕ್ಕೆ ಪರಿಹಾರ ಅಂದ್ರೆ ಯಾರ ಸಾವನ್ನು ಕೂಡ ಬಯಸಬಾರ್ದು. ಆದ್ರೆ ಇವ್ರ ಮನೇಲಿ ಯಾರಾದ್ರೂ ಈ ರೀತಿಯಾಗಿ ಸತ್ತಾಗ, ಈ ಅಧಿಕಾರಿಗಳ ಮನೆಯಲ್ಲೋ ರಾಜಕಾರಣಿ ಮನೆಯಲ್ಲೋ ಯಾರಾದ್ರೂ ಹಿಂಗಾದಾಗ ಅವಾಗ ಫೀಲ್ ಆಗೋದು ಅಂತ ಕಾಣಿಸುತ್ತೆ, ಓ ಈ ವ್ಯವಸ್ಥೆ ಹಿಂಗ್ ಹದಗೆಟ್ಟೋಗ್ಬಿಟ್ಟಿದೆ, ನಾವು ಸರಿ ಮಾಡ್ಬೇಕೇನೋ ಅಂತ. ಅಲ್ಲ, ಈಗ ಯಾವುದೇ ಸಾವು ನೋವುಗಳನ್ನ ಬಯಸೋದಕ್ಕಿಂತ ಹೆಚ್ಚಾಗಿ ಸಾವು ನೋವುಗಳನ್ನ ತಡೆಯೋದಕ್ಕೆ ಯಾಕೆ ಮುಂದಾಗ್ತಿಲ್ಲ ಅನ್ನುವಂತ ಪ್ರಶ್ನೆ. ಈಗ ಮರ ಬಿದ್ದಿದೆ, ಏನೋ ಒಂದು ಮರ ಬಿದ್ದಿದೆ, ಚೆನ್ನಾಗಿರುವಂತ ಮರ ಬಿದ್ದಾಗ ಒಂದು ಆಕ್ಸಿಡೆಂಟ್ ಅನ್ಬೋದು. ನಾವಿಲ್ಲಿ ಹೋಗ್ತಾ ಇದ್ರೆ ನೋಡ್ತೀವಿ, ಒಣಗಿರೋ ಟೊಂಗೆಗಳನ್ನ ಕಡಿಬೇಕು ಅಂತ ಇದೆ. ಎಷ್ಟು ಒಣಗಿರೋ ಟೊಂಗೆಗಳನ್ನ ಕಡಿತಾರೆ, ಎಷ್ಟು ಮರಗಳ ಅವುಗಳ ಮಟ್ಟವನ್ನ ಗಮನಿಸ್ತಾರೆ, ಅವುಗಳ ಬೇರುಗಳು ಯಾವ ರೀತಿಯಾಗಿದ್ದಾವೆ, ನೀರುಗಳು ಇಂಗ್ತಾ ಇದಾ ಇಲ್ವಾ, ಅಥವಾ ಅದು ಗಟ್ಟಿಯಾಗಿದೆಯಲ್ಲ, ಯಾರು ಗಮನಿಸ್ತಾರೆ? ಅದು ಎಲ್ಲದಕ್ಕೂ ಕೂಡ ಪ್ರಾವಿಷನ್ ಇದೆ ತಾನೆ, ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ ತಾನೆ, BBMP ಅಂತ ಮುಂಚೆ ಇತ್ತಲ್ಲ, ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಇದೇನಾ ಗ್ರೇಟರ್ ಬೆಂಗಳೂರು ಅಥಾರಿಟಿ? ಈ ರೀತಿ ಆದ್ರೆ ಬೆಂಗಳೂರು ಗ್ರೇಟ್ ಆಗುತ್ತಾ? ಇಡೀ ವಿಶ್ವಾದ್ಯಂತ ನಾವು ಸಿಲಿಕಾನ್ ವ್ಯಾಲಿ ಅಂತ ಹೇಳ್ಕೊಳ್ತೀವಿ, ವ್ಯಾಲಿ ಅನ್ನೋದನ್ನ ಇವರು ಲಿಟ್ರಲಿ ತಗೊಂಡಿದ್ದಾರೆ. ವ್ಯಾಲಿ ಅಂದ್ರೆ ಗುಡ್ಡಗಾಡುಗಳು ಇರುವಂತದ್ದು. ಈ ಬೆಂಗಳೂರಿನ ರಸ್ತೆಗಳನ್ನು ಕೂಡ ಅಂತಂದೇ ಒಂದು ವ್ಯಾಲಿಯಾಗಿ ಪರಿವರ್ತಿಸ್ತಾ ಇದ್ದಾರೆ ಅಂತ. ಅನ್ಸೈಂಟಿಫಿಕ್ ಆಗಿ ಇರ್ತಕ್ಕಂಥ ಕಾಮಗಾರಿಗಳನ್ನ ಮಾಡ್ತಿರ್ತಕ್ಕಂಥದ್ದು, ಅನ್ಸೈಂಟಿಫಿಕ್ ಆಗಿ ಚರಂಡಿ ನಿರ್ಮಾಣ ಮಾಡ್ತಿರ್ತಕ್ಕಂಥದ್ದು. ನೀವು ರಸ್ತೆಗಳು ನೋಡಿ, ಯಾವುದು ಕೂಡ ಸರಿಯಾಗಿ ಹಾಕಿಲ್ಲ, ಉಬ್ಬು ತಗ್ಗಳಿದ್ದಾವೆ. ಎಲ್ಲೋ ಒಂದ್ಸರಿ ಇದು ಏನಲ್ಲ ಗಡಿಬಿಡಿಗೆ ಆಗ್ತಂಗೆ ಅಥವಾ ಯಾರನ್ನ ಮೆಚ್ಚಕ್ಕೆ ಆಗ್ತಂಗೆ ಇರ್ತಕ್ಕಂಥದ್ದು. ನೀವು ಹೇಳಿದಾಗ ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ ಆಗಿರ್ತಕ್ಕಂಥದ್ದು. ಯಾರೆಲ್ಲ ಈಗ ರಸ್ತೆ ಗುಂಡಿಯಿಂದ ಬಿದ್ದು, ಮರಗಳಿಂದ ಬಿದ್ದು ಸತ್ತೋಗಿದ್ದಾರೆ, ಇದೆಲ್ಲದಕ್ಕೂ ಹೊಣೆ ಈ ಸರ್ಕಾರ ಹೊಣೆ. ಮತ್ತು ಪ್ರಮುಖವಾಗಿ ಬೆಂಗಳೂರಿನ BBMP ಕಮಿಷನರು ಮತ್ತು ಜೋನಲ್ಲಿ ಇರ್ತಕ್ಕಂಥ ಯಾರ್ಯಾರಿದ್ದಾರೆ ಆಯುಕ್ತರುಗಳು ಎಲ್ಲರೂ ಕೂಡ ಹೊಣೆ ಆಗುತ್ತೆ. ಭಾಳಷ್ಟು ಜನ ಅಧಿಕಾರಿಗಳನ್ನ ನೋಡಿದ್ದೀನಿ. ಇಲ್ಲಿ ಎಲ್ಲ ಅಧಿಕಾರಿಗಳ ಮೇಲೆ ಬೆಂಗಳೂರು ಅಂತ ಹೇಳಿದ್ರೆ ಇದೊಂಥರ ಹುಲ್ಲುಗಾವಲು, ಇಲ್ಲಿ ಮೇಯಕ್ಕೆ ಆರಾಮಾಗಿರುತ್ತೆ. ಹಾಗಾಗಿ ಕೋಟ್ಯಾಂತರ ರೂಪಾಯಿ ಲಂಚ ಕೊಟ್ಟಿಲ್ಲಿರ್ತಾರೆ. ಇನ್ನೂ ಕೂಡ ನಿಮಗೆ BBMPಯಲ್ಲಿ ನೋಡಿ, ಆ ತುಷಾರ್ ಗಿರಿನಾಥ್ ಭಾಳಷ್ಟು ವರ್ಷದಿಂದ ಇಲ್ಲೇ ಜಾಂಡ ಉಟ್ಕೊಂಡಿದ್ದಾರೆ. ಅವ್ರಿಗಾದ್ರೂ ಒಂದು ಕಾಮನ್ ಸೆನ್ಸ್ ಬೇಕಾ? ಒಳ್ಳೊಳ್ಳೆ ಅಧಿಕಾರಿಗಳ ಏನು ಪದವಿಗಳನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಇನ್ನು ಮಹೇಶ್ವರ ರಾವ್ ಇರ್ತಕ್ಕಂಥದ್ದು, ಇನ್ನು ರಾಜೇಂದ್ರ ಚೋಳನ್ ಅಂತ ಯಾರೊಬ್ಬರು ಕೋಟ್ ಹಾಕೊಂಡು DCM ಜೊತೆ ಬ್ಲೇಸರ್ ಹಾಕೊಂಡು ದಿನ ಸುತ್ತುವರಿತಿರ್ತಾರಂತೆ. ಇವರಿಗೆಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ, ಇವರಿಗೆಲ್ಲ ವ್ಯವಹಾರ ಹೆಂಗೆ ಮಾಡೋದು, ಎಲ್ಲಿ ಕಾಸಾಗುತ್ತೆ, ಎಲ್ಲಿ ಕಾಸು ಹೊಡಿಬೋದು, ಮತ್ತು ಜನರನ್ನ ಹೆಂಗೆ ಯಾಮಾರಿಸ್ಬೋದು, ಮತ್ತು ಕಾಂಟ್ರಾಕ್ಟರ್ಗಳ ಜೊತೆ ಏನು ಡೀಲ್ ಮಾಡಬೇಕು, ಇದಾಗ್ತಕ್ಕಂಥ. ಹಾಗಾಗಿ ಬೆಂಗಳೂರು ಜನ ಎಚ್ಚೆತ್ಕೊಳ್ಬೇಕು. ಫಸ್ಟ್ ಈ ಅಧಿಕಾರಿಗಳನ್ನ ನೀವು ಪ್ರಶ್ನೆಯನ್ನು ಮಾಡಬೇಕು. ಮತ್ತು ನಿಜವಾಗ್ಲೂ ಹೇಳ್ತೀನಿ, ಯಾರೂ ಇಲ್ಲ ಈಗ ಅಸಹಾಯಕ ಆಗಿರ್ತಕ್ಕಂಥ, ಈಗ ಸಾವಾಗಿರ್ತಕ್ಕಂಥ ಮನೆಗಳು ಅಸಹಾಯಕರು. ಹಾಗಾಗಿ ಘನತೆವೆತ್ತ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿ ಇವರೆಲ್ಲ ಟೀಮ್ ಇದೆಯಲ್ಲ, ಯಾರು ಚೋಳನ್ ಅಂತ ಯಾರು ಇದಾರಲ್ಲ, ಇವರೆಲ್ಲರೂ ಕೂಡ ವ್ಯಾಪಾರ ಕೂತಿರ್ತಕ್ಕಂಥ ಜೈಲಿಗೆ ಕಳಿಸಿದ್ರೆ ಖಂಡಿತ ಬೆಂಗಳೂರು ತರ ಆಗುತ್ತೆ. ಸ್ವಲ್ಪ ಭಯ ಭಕ್ತಿ ಬೀಳುತ್ತೆ. ಆಗ ಅನಿವಾರ್ಯವಾಗಿ ಜನರ ತೆರಿಗೆ ದುಡ್ಡಿಗೆ ಕೆಲಸ ಮಾಡ್ತಕ್ಕಂಥ ಆಗುತ್ತೆ. ಯಾಕಂದ್ರೆ ನಮ್ ದುಡ್ಡು ರೀ, ನಾವು ಕೊಡ್ತಕ್ಕಂಥ ಟ್ಯಾಕ್ಸ್ ದಲ್ಲಿ ಇವರೆಲ್ಲ ಸಂಬಳ, ಬ್ಲೇಸರು, ಕಾರು. ಈ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ಬೇಕಂತಿದೆಯಲ್ಲ, ಇವತ್ತು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಕ್ ಹೋದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಏನಾಗುತ್ತೆ ಗೊತ್ತಾ? ಕರ್ತವ್ಯ ನಿರತ ಅಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ.
ಆ ರೀತಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ. ಯಾರು ಪ್ರಶ್ನೆ ಮಾಡಬೇಕು? ಯಾಕೆ ಯಾರಿಲ್ಲ, BBMP ನಾನು ಅದಕ್ಕೆ ಚುನಾವಣೆ ಹೇಳ್ತೀನಿ. ಅಂದ್ರೆ ಈ ನಾವು ಒಂದು BDA ಗರ್ತವ್ಯತ ಅಥವಾ- ನ್ಯಾಯಾಧೀಶರೇ ನಾವು ಅನಿವಾರ್ಯ ಕೈ ಮುಗಿದು ನಾವೆಲ್ಲ ಮಾಧ್ಯಮಗಳು ಕೂಡ ಏನ್ ಬೇಕು ಏನ್ ತೋರಿಸೋದು, ಜನರನ್ನ ಅವೇರ್ನೆಸ್ ಮಾಡೋದು, ಅಧಿಕಾರಿಗಳು ಹೇಳಿ ಸಾಕಾಗಿರ್ತಕ್ಕಂಥದ್ದು ಇವರೆಲ್ಲ ಎಮ್ಮೆ ಚರ್ಮದವರು. ಹಾಗಾಗಿ ಗರ್ತವ್ಯತ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿ ಈ ಅಧಿಕಾರಿಗಳನ್ನ ಜೈಲಿಗೆ ಕಳಿಸಿ ಚುನಾವಣೆ ಅಂತೂ ನಿಜವಾಗ್ಲೂ ತ್ವರಿತವಾಗಿ ಓಕೆ, ಓಕೆ, ಆಗಲೇಬೇಕಾದಂತ ನೋಡೋಣ.